ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರು ಅನ್ನೋಂತಹ ಸಿಟಿ ಹುಟ್ಟೋಕ್ಕಿಂತ ಮುಂಚೆ ಈ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದರು ಅಂದರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಯಾಕೆಂದರೆ ಈ ದೇವಸ್ಥಾನನ ಕಟ್ಟಿದ್ದು 10ನೇ ಶತಮಾನದಲ್ಲಿ. ಯಾರು ಕಟ್ಟಿದ್ದು ಅಂದರೆ ಚೋಳರು, ಅಂದರೆ ಚೋಳ ರಾಜವಂಶರು ಕಟ್ಟಿದ್ದರು ಅಂತ ದಾಖಲೆ ಇದೆ. ಅದಾದಮೇಲೆ ಹೊಯ್ಸಳರು ಮತ್ತು ವಿಜಯನಗರದ ಸಾಮ್ರಾಜ್ಯದ ರಾಜರುಗಳು ಈ ದೇವಸ್ಥಾನದಲ್ಲಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಅನೇಕ ದಾಖಲೆಗಳು ಕೂಡ ಇದೆ. ಈ ಚೋಳರು ಇರ್ತಾರೆ, ಚೋಳಾಸು ಅಂದರೆ ಚೋಳ ಡೈನಸ್ಟಿ. ಈ ಚೋಳರ ನಂತರ ಹೊಯ್ಸಳರು ಮತ್ತು ವಿಜಯನಗರ ಅರಸರು ಕೂಡ ಈ ದೇವಾಲಯಕ್ಕೆ ದಾನ ಧರ್ಮ ಹಾಗೂ ಉತ್ಸವಗಳಿಗೆ ಬೆಂಬಲ ನೀಡಿರುವ ದಾಖಲೆಗಳಿದೆ. ಹಾಗೂ 12ನೇ ಶತಮಾನದಲ್ಲಿ ಶಾಸನಗಳು ಈ ದೇವಾಲಯದ ಬಾಗಿಲಿನ ಕಂಬಗಳ ಮೇಲೆ ಕೆತ್ತಲಾಗಿದೆಯಂತೆ. ಹಾಗೂ ಈ ಜಾಗದಲ್ಲಿ ಕನ್ನಡ ಮತ್ತು ತಮಿಳಿನ ಭಾಷೆಯ ಅನೇಕ ಕೆತ್ತನೆಗಳು ಹಾಗೂ ಶಾಸನಗಳು ಕೂಡ ದೊರೆತಿದೆ. ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಎಲ್ಲ ಥರ ಶಾಸನಗಳು ಕಾಣಿಸುತ್ತೆ. ಕಂಪ್ಲೀಟ್ ಎಲ್ಲ ಗೋಡೆಗಳ ಮೇಲೂ ಕೂಡ ಎಲ್ಲ ಥರದ ಶಾಸನಗಳು ಇದೆ. ಈ ದೇವಸ್ಥಾನ ಎಲ್ಲಿದೆ ಅಂದರೆ ದೊಮ್ಲೂರು, ಗೊತ್ತಲ್ಲ, ಬೆಂಗಳೂರಿನ ದೊಮ್ಲೂರು ಅನ್ನುವಂತಹ ಏರಿಯಾದಲ್ಲಿದೆ. ಯಾವುದು ಈ ದೇವಸ್ಥಾನ ಅಂತ ಅಂದರೆ ಚೊಕ್ಕನಾಥ ಸ್ವಾಮಿ ದೇವಸ್ಥಾನ ಅಂತ. ಇದು ಒಂದು ಬರೀ ದೇವಾಲಯ ಅಲ್ಲ, ಇದು ಬೆಂಗಳೂರು ನಗರದ ಅತ್ಯಂತ ಪ್ರಾಚೀನ ವೈಷ್ಣವ ದೇವಾಲಯಗಳಲ್ಲಿ ಒಂದು. ವೈಷ್ಣವ ದೇವಾಲಯ ಅಂತ ಅಂದರೆ ಈ ದೇವಸ್ಥಾನ ವಿಷ್ಣುವಿಗೆ ಸಮರ್ಪಿತವಾಗಿರೋದು. ಭಗವಾನ್ ವಿಷ್ಣು ಇದ್ದಾರಲ್ಲ, ಅವರಿಗೆ ಸಮರ್ಪಿತವಾಗಿರುವಂತಹ ಒಂದು ಐತಿಹಾಸಿಕ ದೇವಸ್ಥಾನ ಇದು. ಈ ದೇವಸ್ಥಾನ ದ್ರಾವಿಡ ವಾಸ್ತುಶಿಲ್ಪ ಇದೆಯಲ್ಲ, ವಾಸ್ತುಶೈಲಿಯಲ್ಲಿ ಕಟ್ಟಿರೋದು. ಹಾಗೂ ಈ ದೇವಾಲಯದ ಅತ್ಯಂತ ಹಳೆಯ ಭಾಗಗಳಲ್ಲಿ ಗರ್ಭಗುಡಿ ಮತ್ತು ಅರ್ಧ ಮಂಟಪ ಪ್ರಮುಖವಾಗಿದೆ. ಹಾಗೆ ಮುಂಭಾಗದ ನವರಂಗ ಮಂಟಪದಲ್ಲಿ ವಿಜಯನಗರ ಶೈಲಿಯ ಪ್ರಭಾವ ಕಾಣಿಸುತ್ತದೆ. ಹಾಗೆ ಕಂಬಗಳಲ್ಲಿ ಪೌರಾಣಿಕ ದೃಶ್ಯಗಳು ಮತ್ತು ಶಿಲ್ಪಕಲೆ ಗಮನ ಸೆಳೆಯುತ್ತದೆ. ಈ ಗರ್ಭಗುಡಿಯಲ್ಲಿರುವ ವಿಷ್ಣು, ಶ್ರೀದೇವಿ ಮತ್ತು ಭೂದೇವಿಯ ವಿಗ್ರಹಗಳು ಶಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದೆ ಎಂದು ದೇವಾಲಯದ ಕುರಿತು ದಾಖಲೆಗಳು ಹೇಳುತ್ತವೆ. ಅಂದರೆ ನಿಮಗೆ ಶಾಲಿಗ್ರಾಮ ಶಿಲೆ ಗೊತ್ತಲ್ಲ, ಆ ಶಿಲೆಯಿಂದನೇ ಈ ದೇವಸ್ಥಾನದ ಪ್ರಮುಖ ವಿಗ್ರಹಗಳನ್ನ ಕೆತ್ತನೆ ಮಾಡಿರೋದು. ನಿಮಗೆ ಇದೇ ಜಾಗದಲ್ಲಿ ಏನಕ್ಕೆ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ ಅಂದರೆ, ಈ ಸ್ಥಳ ಪುರಾಣದ ಪ್ರಕಾರ ಒಬ್ಬ ಮಹರ್ಷಿ ಇಲ್ಲಿ ತಪಸ್ಸು ಮಾಡಿ ಶ್ರೀ ವಿಷ್ಣುವಿನ ಅನುಗ್ರಹವನ್ನು ಪಡೆದರು ಎಂಬ ನಂಬಿಕೆ ಇದೆ. ನಂತರ ಸ್ಥಳೀಯರ ಆರಾಧನೆಗಾಗಿ ವಿಷ್ಣುವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು ಎಂಬ ಪರಂಪರೆ ಇದೆ. ಇದು ಸ್ಥಳೀಯ ಧಾರ್ಮಿಕ ಪರಂಪರೆಯ ಭಾಗವಾಗಿದ್ದು ಶಾಸನಾಭರಿತ ಇತಿಹಾಸದಿಂದ ಪ್ರತ್ಯೇಕವಾಗಿ ನೋಡಬೇಕು ಎಂದು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೂ ದೇವಾಲಯದ ನಿರ್ವಹಣೆಗಾಗಿ ಹಿಂದಿನ ರಾಜಮನೆತನದ ಅನುದಾನಗಳು ಮತ್ತು ದೇಣಿಗೆಗಳನ್ನು ವಿವರಿಸುವ ಹಲವಾರು ಪ್ರಾಚೀನ ಲಿಪಿಗಳನ್ನು ಗೋಡೆಗಳ ಮೇಲೆ ಸಂರಕ್ಷಿಸಲಾಗಿದೆ. ಹಾಗೂ ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪವನ್ನು ಹೊಂದಿದ್ದು ಉತ್ತಮವಾದ ಕಲ್ಲಿನ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಇದರಲ್ಲಿ ಸ್ತಂಭಗಳ ಮೇಲೆ ಕೆತ್ತಿದ ವಿಷ್ಣುವಿನ 10 ರೂಪಗಳು ಕೂಡ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಇನ್ಸ್ಕ್ರಿಪ್ಷನ್ಗಳು, ಶಾಸನಗಳು, ಎಲ್ಲ ಥರ ಇನ್ಸ್ಕ್ರಿಪ್ಷನ್ ಶಾಸನಗಳು ಪ್ರತಿಯೊಂದು ಇದೆ. ಇವರು ಈ ದೇವಸ್ಥಾನನ ಕಟ್ಟಬೇಕಾದ್ರೆ ಯಾವುದನ್ನು ಕೂಡ ಮರೆಯಾಗಬಾರ್ದು, ಕಣ್ಮರೆಯಾಗಬಾರ್ದು ಅಂತ ಪ್ರತಿಯೊಂದು ಶಾಸನಗಳನ್ನು ಕೂಡ ಈ ಕಲ್ಲಿನ ಮೇಲೆ ಬರೆದಿದ್ದಾರೆ. ನಿಮಗೆ ಈ ದೇವಸ್ಥಾನದ ಇನ್ನೊಂದು ಅತ್ಯದ್ಭುತವಾದ ಅಂದರೆ ತುಂಬ ಅದ್ಭುತವಾದ ಒಂದು ವಿಚಾರ ಏನು ಗೊತ್ತಾ? ಈ ದೇವಸ್ಥಾನದಲ್ಲಿ ವಾಸ್ತುಶಿಲ್ಪದ ಸೌಂದರ್ಯವನ್ನು ಮೀರಿ ಚೊಕ್ಕನಾಥ ಸ್ವಾಮಿ ದೇವಾಲಯವು ಅದರ ಆಧ್ಯಾತ್ಮಿಕ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. ಅಂದರೆ ಭಕ್ತರು ಸಾಮಾನ್ಯವಾಗಿ ದೇವಾಲಯವನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿದ ಶಾಂತಿಯುತ ಏಕಾಂತ ಸ್ಥಳವೆಂದು ಬಣ್ಣಿಸುತ್ತಾರೆ ಅಲ್ವಾ? ಈ ದೇವಾಲಯವು ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸವನ್ನು ಹೆಚ್ಚಿಸುವ ಹಲವಾರು ಪ್ರಾಣಿಕ್ ಶಕ್ತಿ ಬಿಂದುಗಳನ್ನು ಹೊಂದಿದೆ. ಇದು ಕೇವಲ ಪೂಜಾ ಸ್ಥಳವಲ್ಲ, ಬದಲಾಗಿ ಸಾಂಪ್ರದಾಯಿಕ ಸಂಗೀತ ಮತ್ತು ಆಚರಣೆಗಳನ್ನು ಆಚರಿಸುವ ಸಾಂಸ್ಕೃತಿಕ ಕೇಂದ್ರವಾಗಿದೆ. ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿಯ ಈ ಸಂಯೋಜನೆಯು ಸಂದರ್ಶಕರಿಗೆ ಆಳವಾದ ಶ್ರೀಮಂತ ಅನುಭವವನ್ನು ನೀಡುತ್ತದೆ. ಅಂದರೆ ಏನು ಗೊತ್ತಾ, ಈ ದೇವಸ್ಥಾನದಲ್ಲಿ ಚೌಕಾಕಾರದಲ್ಲಿ ಕೆಲವು ಗೆರೆಗಳನ್ನ ಹೇಳ್ತಿದ್ದಾರೆ. ಚೌಕಾಕಾರದಲ್ಲಿರುವಂತಹ ಕೆಲವು ಗೆರೆಗಳಿದೆ. ನೀವು ಆ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ನೋಡ್ಬೋದು 12 ಚೌಕಾಕಾರದ ಗೆರೆಗಳಿದೆ. ಆ ಚೌಕಾಕಾರದ ಗೆರೆಗಳು ಏನು ಅಂತ ಅಂದರೆ, ನೀವು ಆ ಜಾಗದಲ್ಲಿ ನಿಂತ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ನೀವು ಏನು ಬೇಕಾದರೂ ಕೇಳ್ಕೊಬೋದು ದೇವ್ರ ಹತ್ರ. ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ಇದೇ ಚೌಕಾಕಾರದ ಗೆರೆಗಳು. ನೀವು ಡೈರೆಕ್ಷನ್ ಇದೆಯಲ್ಲ, ಆ ಡೈರೆಕ್ಷನ್ಗೆ ಮುಖ ಮಾಡಿ ನಿಂತ್ಕೋಬೇಕು. ಈ ಥರ 12 ಚೌಕಾಕಾರಗಳಿದೆ ಈ ದೇವಸ್ಥಾನದಲ್ಲಿ. ನೀವು 12 ಜಾಗದಲ್ಲೂ ನಿಂತ್ಕೊಂಡು ನಿಮಗೆ ಏನು ಬೇಕೋ ಅದನ್ನು ಭಕ್ತಿಯಿಂದ ನಿಮ್ಮ ಆಸೆ ಕನಸುಗಳೇನೋ ಇದನ್ನು ಕೇಳ್ಕೊಬೋದು ಇಲ್ಲಿ. ಬಟ್ ನೀವು ಇದೇ ಜಾಗದಲ್ಲಿ ನಿಂತ್ಕೊಂಡು ಕೇಳ್ಕೊಂಡ್ರೆ ತುಂಬ ಒಳ್ಳೆಯದು.
ನೀವು ಈ ದೇವಸ್ಥಾನಕ್ಕೆ ಬಂದಾಗ ದೇವರ ಗರ್ಭಗುಡಿಗೆ ಹೋಗಿ ಆ ದೇವರ ಮುಂದೆ ನೀವು ಕೇಳ್ಕೋಬೇಕು ಅನ್ನೋಂತಹ ಯಾವ ಪ್ರಮೇಯನೂ ಇಲ್ಲ. ನೀವು ಈ ಜಾಗದಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಡೈರೆಕ್ಷನ್ ಮಾಡಿದ್ರಲ್ಲ ಆ ಕಡೆ ಮುಖ ಮಾಡಿ ನಿಂತ್ಕೊಂಡು ನಿಮ್ಗೆ ಏನೇನು ಬೇಕೋ ಎಲ್ಲನೂ ಕೇಳ್ಕೊಬೋದು. ಯಾವುದೇ ಕಾರಣಕ್ಕೂ ನೀವು ದೇವಸ್ಥಾನದ ಮುಂದೆನೇ ಕೇಳ್ಕೊಬೇಕು ಅನ್ನೋದೇನಿಲ್ಲ. ಇದನ್ನು ಪ್ರಾಣಿಕ್ ಎನರ್ಜಿ ಅಂತಾರೆ. ಈ ಪ್ರಾಣಿಕ್ ಶಕ್ತಿ ಅಂತ ಅಂದರೆ ಒಂಥರ ಇದು ಏನು ಇದು ಈ ಧ್ಯಾನ ಮತ್ತು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಈ ಜಾಗದಲ್ಲಿ ನಿಂತ್ಕೊಂಡು ದೇವ್ರನ್ನ ನೀವು ಭಕ್ತಿಯಿಂದ ನಿಮಗೆ ಆಸೆ ಕನಸುಗಳನ್ನ ಕೇಳ್ಕೊಂಡ್ರೆ ಈಡೇರುತ್ತೆ. ಇದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಯಾವ ಜಾಗದಲ್ಲಿ ಇಡಬೇಕು ಅಂತ ಅವರು ಮೊದಲೇ ಡಿಸೈಡ್ ಮಾಡಿ ಅದೇ ಜಾಗಕ್ಕೆ ಚೌಕಾಕಾರದ ಗೆರೆಗಳನ್ನು ಎಳೆದಿದ್ದಾರೆ. ಸೊ ಹಾಗಾಗಿ ಇದು ಈ ಜಾಗದ ಅದ್ಭುತವಾದ ಒಂದು ವಿಶೇಷ. ಸೊ ಈ ದೇವಸ್ಥಾನಕ್ಕೆ ಬಂದಾಗ ದಯವಿಟ್ಟು ಯಾರೂ ಮಿಸ್ ಮಾಡ್ದೇ ಅಲ್ಲಿರೋ ಚೌಕಾಕಾರದಲ್ಲಿ ಹೋಗಿ ನಿಂತ್ಕೊಂಡು ದೇವ್ರ ಹತ್ರ ನಿಮ್ಮ ಆಸೆ ಕನಸುಗಳನ್ನ ನಿಮ್ಮ ಕೋರಿಕೆಗಳನ್ನ ಕೇಳಿ, ಓಕೆನಾ. ಈ ದೇವಸ್ಥಾನದಲ್ಲಿ ತುಲಾಭಾರ ಸೇವೆನೂ ಕೂಡ ಮಾಡಲಾಗುತ್ತದೆ. ನಿಮಗೇನಾದರೂ ದಾನ ಮಾಡ್ಬೋದು ಅಂತಂದರೆ ಇಲ್ಲಿ ಅರ್ಚಕರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ದಾನ ಮಾಡ್ಬೋದು. ಇಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ದೇವ್ರ ಫೋಟೋ ಆಗಲಿ ಯಾವುದೂ ವೀಡಿಯೋ ಮಾಡೋಂಗಿಲ್ಲ. ಹಾಗಾಗಿ ಒಳಗಡೆ ದೇವರ ಪ್ರಮುಖ ವಿಗ್ರಹಗಳನ್ನ ನಾನು ಫೋಟೋ ತೆಗೆದಿಲ್ಲ. ಬಟ್ ನೀವು ಗೂಗಲಲ್ಲಿ ಈ ದೇವಸ್ಥಾನದ ಎಲ್ಲ ಫೋಟೋಗಳು ಸಿಗುತ್ತೆ, ಆ ಫೋಟೋಗಳನ್ನ ನೋಡ್ಕೋಬೋದು. ಅಥವಾ ಈ ದೇವಸ್ಥಾನಕ್ಕೆ ಹೋದರೆ 10 ಗಂಟೆ ಮೇಲೆ ಹೋದರೆ ತುಂಬ ಸೂಕ್ತ. 10 ಗಂಟೆ ಮೇಲೆ ಎಲ್ಲ ಥರ ಪೂಜೆಗಳಾಗಿ ನೀವು ಅದ್ಭುತವಾಗಿ ದರ್ಶನ ಮಾಡ್ಬೋದು. ನೀವು ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿರುವಂತಹ ಎಲ್ಲ ಕಂಬಗಳು ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿದ್ರಲ್ಲ ಅವರ ಕೊಡುಗೆಗಳು ಅಂತ ಹೇಳ್ಬೋದು. ಹಾಗೂ ಇಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜರು ಕೂಡ ಇಲ್ಲಿ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ದಾನ ಧರ್ಮಗಳನ್ನ ಮಾಡಿದ್ದಾರೆ. ಈ ದೇವಸ್ಥಾನ ಇವತ್ತು ನೋಡೋದಕ್ಕೆ ಈ ಥರ ಇದೆ. ಅಂದರೆ ಔಟ್ಸೈಡ್ ಸ್ಟ್ರಕ್ಚರ್ ಏನಿದೆ ಇದು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇದು 10ನೇ ಶತಮಾನದಲ್ಲಿ ತುಂಬ ಬೇರೆ ಥರನೇ ಇದೆ. ಸೊ ಹಾಗಾಗಿ ಇವತ್ತು ನೀವು ಹೋದಾಗ ಅಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವತ್ತು ನೋಡೋದಕ್ಕೂ ಅವತ್ತು ನೋಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಈ ದೇವಸ್ಥಾನ.